ಅಪಘಾತಗಳ ತಾಣವಾಗ್ತಿದೆ ಉಡುಪಿಯ ಪ್ರಮುಖ ರಸ್ತೆ. ಬ್ರಹ್ಮಗಿರಿ ಕಿನ್ನಿಮುಲ್ಕಿ ರಸ್ತೆಗೆ ಸ್ಪೀಡ್ ಬ್ರೇಕರ್ ಅಳವಡಿಕೆಗೆ ಸಾರ್ವಜನಿಕರ ಆಗ್ರಹ. ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪರ್ಕಿಸುವ ಪ್ರಮುಖ ರಸ್ತೆಗೆ ಬೇಕಿದೆ ಸುರಕ್ಷತೆಯ ಸ್ಪರ್ಶ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ತುಂಬಾ ಅಂದ್ರೆ 150-160 ಸ್ಪೀಡ್ನಲ್ಲಿ ವೆಹಿಕಲ್ಸ್ ಹೋಗ್ತಾ ಉಂಟು. ಇತ್ತೀಚೆಗೆ ಇಲ್ಲಿ ನಮ್ಮ ಮನೆ ಎದುರಿನಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಸಾಧಾರಣ 2 ರಿಂದ 4 ಲಕ್ಷದವರೆಗೆ 2 ವಾಹನಗಳಿಗೆ ಹಾನಿಯಾಗಿದೆ. ಒಂದು ಬ್ಯಾರಿಕೇಡ್ ಇಟ್ಟು ಬಿಟ್ಟಿದ್ದಾರೆ. ಆ ಬ್ಯಾರಿಕೇಡ್ ಇಟ್ಟರೂ ಏನೂ ಪ್ರಯೋಜನ ಇಲ್ಲ, ಒಂದು ಕಡೆಯಲ್ಲಿ ಇಟ್ಟಿದ್ದಾರೆ. ಉಡುಪಿಯ ಅಗ್ನಿಶಾಮಕ ಕೇಂದ್ರದ ಸಮೀಪ ಇರುವ ಬ್ರಹ್ಮಗಿರಿ ಕಿನ್ನಿಮುಲ್ಕಿ ರಸ್ತೆ ಭಾಗವು ಅಪಘಾತ ವಲಯವಾಗಿ ಮಾರ್ಪಟ್ಟಿದ್ದು, ಈ ರಸ್ತೆಗೆ ತಕ್ಷಣವೇ ಸ್ಪೀಡ್ ಬ್ರೇಕರ್ ಅಳವಡಿಸಿ ವಾಹನಗಳ ವೇಗ ನಿಯಂತ್ರಣಕ್ಕಾಗಿ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಅತಿ ವೇಗದ ವಾಹನ ಸಂಚಾರ ಮತ್ತು ಭಾರೀ ವಾಹನಗಳ ಹೆಚ್ಚಿದ ಓಡಾಟದಿಂದ ಸಾರ್ವಜನಿಕರ ಸುರಕ್ಷತೆ ಅಪಾಯಕ್ಕೆ ಒಳಗಾಗಿದೆ. ಅಂಬಲಪಾಡಿಯಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದಾಗಿ ಈ ರಸ್ತೆಯಲ್ಲಿ ಪ್ರತಿನಿತ್ಯ ವಾಹನಗಳ ಸಂಚಾರದ ಸಂಖ್ಯೆ ಗಣನೀಯವಾಗಿ ಏರಿಕೆ ಕಂಡಿದ್ದು, ಅತಿ ವೇಗದ ಚಾಲನೆ ಹಲವು ಬಾರಿ ಅಪಘಾತಗಳಿಗೆ ಎಡೆ ಮಾಡಿಕೊಡುತ್ತಿದೆ. ಸ್ಥಳೀಯರ ಆರೋಪದಂತೆ ಹಲವಾರು ಬಾರಿ ವಾಹನಗಳು ಮತ್ತು ಇತರೆ ವಾಹನ ಸವಾರರು ವಸತಿ ಪ್ರದೇಶದ ಮೂಲಕ ಅತಿ ವೇಗದಲ್ಲಿ ಸಂಚರಿಸ್ತಾ ಇದ್ದು, ಪಾದಾಚಾರಿಗಳ ಸುರಕ್ಷತೆಯನ್ನ ಲೆಕ್ಕಿಸದೆ ವರ್ತಿಸುತ್ತಿದ್ದಾರೆ. ಶಾಲೆಗೆ ಹೋಗುವ ಮಕ್ಕಳು, ಶಾಲಾ ವಾಹನಗಳು ಹಾಗೂ ನಡೆದು ಹೋಗುವ ಹಿರಿಯ ನಾಗರಿಕರು ಪ್ರತಿದಿನವೂ ಅಪಾಯವನ್ನ ಎದುರಿಸುತ್ತಿದ್ದಾರೆ. ಡೆವಲಪ್ ಮಾಡಿದ ನಂತರ ಇಲ್ಲಿ ಘನವಾಹನ ಸಂಚಾರ, ಆಮೇಲೆ ಇದು ಅಲ್ಲಿ ಒಂದು ಫೈರ್ ಸ್ಟೇಷನ್ ಉಂಟು. ಅದರ ಅಲ್ಲಿಂದ ಗೋಪುರದಿಂದ ಇಲ್ಲಿ ಸಾಧಾರಣ ನಮ್ಮ ಹೈವೇಗೆ ಟಚ್ ಆಗುವವರೆಗೆ ತುಂಬ ಅಂದರೆ 150-160 ಸ್ಪೀಡ್ನಲ್ಲಿ ವೆಹಿಕಲ್ಸ್ ಹೋಗ್ತಾ ಉಂಟು. ಇತ್ತೀಚೆಗೆ ಇಲ್ಲಿ ನಮ್ಮ ಮನೆ ಎದುರಿನಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಸಾಧಾರಣ 2 ರಿಂದ 4 ಲಕ್ಷದವರೆಗೆ 2 ವಾಹನಗಳಿಗೆ ಹಾನಿಯಾಗಿದೆ. ಅದಲ್ಲದೆ ಫೈರ್ ಸ್ಟೇಷನ್ನ ಹತ್ತಿರ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ಅದರಲ್ಲಿ ಒಂದು ಜೀವಹಾನಿ ಕೂಡ ಆಗಿದೆ. ಆದ್ದರಿಂದ ನಾವು ಇಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ, ನೋಡಿ, ಇಲ್ಲಿ ಹೈಸ್ಕೂಲ್ ಉಂಟು, ಗೌರ್ಮೆಂಟ್ ಕಾಲೇಜ್ ಉಂಟು. ಇದೇ ನಮ್ಮ ಈ ಬಿಲ್ಡಿಂಗ್ನಲ್ಲಿ ಸಾಧಾರಣ 40 ರಿಂದ 50 ರೆಸಿಡೆಂಟ್ ಇದೇ ಫ್ಲ್ಯಾಟ್ಸ್ ಉಂಟು. ಆಮೇಲೆ ಇಲ್ಲಿ ಸರ್ಕಾರಿ ಆಫೀಸಸ್ ಕೆಲವು ಉಂಟು. ಈ ಸ್ಪೀಡ್ ರೆಗ್ಯುಲೇಟರ್, ಇದು ಸ್ಪೀಡ್ ಬ್ರೇಕರ್ ಅಥವಾ ಹಂಪು ಏನಾದರೂ ವ್ಯವಸ್ಥೆ ಮಾಡಿದರೆ ಸ್ವಲ್ಪ ವೇಗವನ್ನು ಸ್ವಲ್ಪ ಕಡಿಮೆ ಮಾಡಿ ಆದಷ್ಟು ಆಗಬಹುದಾದಂತಹ ದೊಡ್ಡ ಒಂದು ಅನಾಹುತವನ್ನು ನಾವು ಇಲ್ಲಿ ತಪ್ಪಿಸ್ಬೋದು. ಇದು ನಮ್ಮ ಒಂದು ಬೇಡಿಕೆ. ತುಂಬ ಇದರಿಂದ ಮತ್ತು ಐವನ್ ಡಿಸೋಜ ಅವರು ಕೂಡ ಇದರ ಪ್ರಯುಕ್ತ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಒಂದು ಹಂಬಲ್ ರಿಕ್ವೆಸ್ಟ್ ಏನಂದರೆ, ಈ ರೋಡ್ನಲ್ಲಿ ಅಟ್ಲೀಸ್ಟ್ ಒಂದು ಹಂಪು ಅಥವಾ ಸ್ಪೀಡ್ ಬ್ರೇಕರ್ ಹಾಕಿ ಇಲ್ಲಿ ವಾಹನ ಸಂಚಾರವನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ವಿಶೇಷವಾಗಿ ಈ ಘನ ವಾಹನ, ಈ KSRTC ಬಸ್ಸು ಇಲ್ಲಿಂದ ಡಿಪೋಗೆ ಹೋಗ್ತದೆ. ಸಾಧಾರಣ ಒಂದು 20-30 ಬಸ್ ಇಲ್ಲಿಂದ ಇದೇ ರಸ್ತೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಅವನು ಕಡಿಮೆ ಪಕ್ಷ ಈ ಘನ ವಾಹನವನ್ನಾದರೂ ಇಲ್ಲಿ ಕಂಟ್ರೋಲ್ ಮಾಡಿದರೆ ಇಲ್ಲಿ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗ್ಬೋದು. ಈಗ ನಾವು ನೋಡ್ತಾ ಇರೋ ಹಾಗೆ ನೀವು ಈಗ ನೋಡ್ತಾ ಇದ್ದೀರಿ ಎಷ್ಟು ಸ್ಪೀಡ್ನಲ್ಲಿ ವಾಹನ ಹೋಗ್ತಾ ಉಂಟು. ಇಲ್ಲಿ ಮೇನ್ ಸಮಸ್ಯೆ ಅಂದರೆ ರಸ್ತೆ ಎಲ್ಲ ಒಳ್ಳೆಯದಾಗಿದೆ, ಆದರೆ ಓವರ್ ಸ್ಪೀಡ್ ಆಗಿದೆ ವೆಹಿಕಲ್ಗಳದ್ದು. ಅದಕ್ಕೆ ಬೇಕಾದ ವ್ಯವಸ್ಥೆ ಸ್ಲೋ ಮಾಡಲಿಕ್ಕೆ, ವೆಹಿಕಲ್ ಸ್ಲೋ ಆಗಿ ಹೋಗಲಿಕ್ಕೆ ಆಗಬೇಕಾದ ವ್ಯವಸ್ಥೆ ಆಗಬೇಕು. ಪ್ರತಿ ವರ್ಷ ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಉಂಟು. ಈಗ ಸೊ ನಗರಸಭೆಯವರಾಗಲಿ ಯಾರೇ ಆಗಲಿ ಅದಕ್ಕೆ ಸಂಬಂಧಪಟ್ಟವರು ಆದಷ್ಟು ಬೇಗ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದರೆ ಒಳ್ಳೆಯದು. ಇಲ್ಲದಿದ್ದರೆ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಈ ರಸ್ತೆ. 2 ವರ್ಷಗಳ ಹಿಂದೆ ಈ ರಸ್ತೆ ಸಂಪೂರ್ಣವಾಗಿ ಅಭಿವೃದ್ಧಿ ಕಂಡಿದ್ದು, ಉಡುಪಿ ನಗರ ಮತ್ತು ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪರ್ಕಿಸುವ ಪ್ರಮುಖ ಕೊಂಡಿಯಾಗಿ ಈ ರಸ್ತೆ ಬಳಕೆಯಾಗುತ್ತದೆ. 2024ರಲ್ಲಿ ಈ ರಸ್ತೆಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಪಾದಾಚಾರಿಯೋರ್ವರು ಮೃತಪಟ್ಟಿದ್ದು, ಆ ಬಳಿಕ ಸ್ಥಳೀಯರ ಒತ್ತಾಯದ ಮೇರೆಗೆ ನಗರಸಭಾ ಸದಸ್ಯರ ಮೂಲಕ ರಸ್ತೆಯಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿತ್ತು. ಆದರೂ ಕೂಡ ವಾಹನಗಳ ವೇಗ ನಿಯಂತ್ರಣಕ್ಕೆ ಬಾರದೇ ಇದ್ದು, ಈ ರಸ್ತೆಯಲ್ಲಿ ನಿರಂತರವಾಗಿ ಅಪಘಾತಗಳು ನಡೆಯುತ್ತಲೇ ಇವೆ. ಇತ್ತೀಚೆಗಷ್ಟೇ ನಡೆದ ಅಪಘಾತದಲ್ಲಿ ಇಲ್ಲಿನ ಅಂಗಡಿಯೊಂದಕ್ಕೆ ತೀವ್ರ ಹಾನಿ ಉಂಟಾಗಿ ಸುಮಾರು 2 ಲಕ್ಷ ರೂಪಾಯಿಯಷ್ಟು ನಷ್ಟ ಕೂಡ ಸಂಭವಿಸಿದೆ. ಈ ರಸ್ತೆ ಸರ್ಕಾರಿ ಶಾಲೆ, ಕಾಲೇಜು, ವಸತಿ ಪ್ರದೇಶಗಳು ಮತ್ತು ಸರ್ಕಾರಿ ಕಚೇರಿಗಳಿಗೆ ಸಂಪರ್ಕ ಹೊಂದಿರುವುದರಿಂದ ಸ್ಪೀಡ್ ಬ್ರೇಕರ್ ಅಳವಡಿಸುವುದು ಅಗತ್ಯವಾಗಿದೆ. ವಿಶೇಷವಾಗಿ ಸ್ಲೀಪರ್ ಬಸ್ಗಳಂತಹ ಭಾರೀ ವಾಹನಗಳ ಸಂಚಾರವನ್ನ ನಿಯಂತ್ರಿಸಬೇಕು ಎಂಬ ಬೇಡಿಕೆ ಸ್ಥಳೀಯರದ್ದು. ನಮಗೆ ಇಲ್ಲಿ ಒಂದು ಬಹಳ ಸಮಸ್ಯೆ ಆಗಿದೆ. ಈ ನಾಯರ್ಕೆರೆ ರೋಡನ್ನು ಅಭಿವೃದ್ಧಿ ಮಾಡಿದ ಮೇಲೆ ಎಲ್ಲ ಘನ ವಾಹನಗಳು ಇದೇ ರೋಡನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಅಲ್ಲಿಂದ ಬರುವಾಗ
ಬಹಳ ವೇಗದಲ್ಲಿ ಬಂದು ಇಲ್ಲಿ ಒಂದು ವರ್ಷದ ಹಿಂದೆ ಒಂದು ಅನಾಹುತ ಆಗಿ ಒಬ್ಬರು ತೀರಿಕೊಂಡಿದ್ದಾರೆ. ಇಲ್ಲಿ ಜಂಕ್ಷನ್ ಹತ್ರ ನಿಂತಾಗ ಹಿಂದೆಯಿಂದ ಬಂದು ವೆಹಿಕಲ್ ಹೊಡೆದು ಅವರು ಸ್ಪಾಟಲ್ಲಿ ತೀರಿ ಹೋಗಿದ್ದಾರೆ. ಅದರ ಮೇಲೆ ನಾವು ಇಲ್ಲಿ ಎಲ್ಲ ಹಂಪ್ ಹಾಕಬೇಕು ಹೇಳಿ ನಮ್ಮ ಕೌನ್ಸಿಲರ್ ಮುಖಾಂತರ ಅಮೃತ ಕೃಷ್ಣಮೂರ್ತಿ ಅವರ ಮುಖಾಂತರ ಆ ಪ್ರಪೋಸಲನ್ನು ಕಳಿಸಿ ಅವರು ನಗರಸಭೆಯದು ಅಪ್ರೂವ್ ಆಗಿ ಅಲ್ಲಿ ಅವರು ಸಂಬಂಧಪಟ್ಟವರಿಗೆ ಅದನ್ನು ಕಳಿಸಿಕೊಟ್ಟಿದ್ದಾರಂತೆ ನಗರಸಭೆ. ಇದು 2024ರಲ್ಲಿ ಆದದ್ದು. ಅದರ ಮೇಲೆ ಇಂದಿನವರೆಗೂ ಏನೂ ಆ್ಯಕ್ಷನ್ ಆಗಲಿಲ್ಲ ಇಲ್ಲಿ. ಅದು ಏನೂ ಆಗಲಿಲ್ಲ. ಒಂದು ಬ್ಯಾರಿಕೇಡ್ ಇಟ್ಟುಬಿಟ್ಟಿದ್ದಾರೆ. ಆ ಬ್ಯಾರಿಕೇಡ್ ಇಟ್ಟರೂ ಏನೂ ಪ್ರಯೋಜನ ಇಲ್ಲ. ಒಂದು ಕಡೆಯಲ್ಲಿ ಇಟ್ಟಿದ್ದಾರೆ. ಇಲ್ಲಿ 4 ರಸ್ತೆಗಳು ಕೂಡ್ತಾ ಇದೆ. ಅಲ್ಲಿ ಒಂದು ಉದ್ಯಾವರದಿಂದ ಬರುವಂಥದ್ದು, ಒಂದು ಹೈವೇಗೆ ಹೋಗೋದು, ಒಂದು ಅಜ್ಜರ್ಕಾಡಿಂದ ಬರುವಂಥದ್ದು, ಒಂದು ನಾಯರ್ಕೆರೆಗೆ ಹೋಗುವಂಥದ್ದು. ಆದ್ದರಿಂದ ಇಲ್ಲಿ 4 ರಸ್ತೆಯಲ್ಲಿ 4 ಹಂಪಿನ ಅವಶ್ಯಕತೆ ಇದೆ. ಯಾಕೆಂದರೆ ಅಲ್ಲಿ ಬಂದು ಇಲ್ಲಿ ಒಂದು ಫೈರ್ ಸ್ಟೇಷನ್ ಕೂಡ ಇದೆ ಅದರ ಮೇಲೆ. ಇಲ್ಲಿಂದ ಅವರು ವೆಹಿಕಲ್ ತೆಗೆಯುವಾಗ ಇಲ್ಲಿ ಫುಲ್ ಸ್ಪೀಡಲ್ಲಿ ಬಂದರೆ ಅವರಿಗೂ ಕಷ್ಟ ಎಮರ್ಜೆನ್ಸಿಯಲ್ಲಿ. ಆದ್ದರಿಂದ ನಮ್ಮ ಕಳಕಳಿಯ ವಿನಂತಿ ಏನಂದರೆ ಆದಷ್ಟು ಬೇಗ ಇಲ್ಲಿ ಒಂದು ಹಂಪ್ ಹಾಕಿ ಮತ್ತು ಈ ಹೈವೇ ಸರಿಯಾದ ಮೇಲೆ ಘನ ವಾಹನಗಳು ಇಲ್ಲಿಂದ ಬರದೆ ನಿರ್ಬಂಧ ಹಾಕಬೇಕು. ಇಲ್ಲಾದರೆ ಇದು ಯಾವಾಗಾದರೂ ಇದು ಸಮಸ್ಯೆ ಆಗಿ ಇನ್ನೊಂದು ಇಲ್ಲಿ ಈ ರಸ್ತೆಯಲ್ಲಿ ಇದೆಯಲ್ಲ, ಸೀನಿಯರ್ ಸಿಟಿಸನ್ ಎಲ್ಲ ಓಡಾಡ್ತಾ ಇರ್ತಾರೆ ಮತ್ತು ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ಇಲ್ಲಿ ಬರುವಂಥ ಸ್ಪೀಡ್ ಎಷ್ಟು ಇರುತ್ತೆ ಅಂದರೆ 100ಕ್ಕಿಂತ ಮೇಲೇ ಇರುತ್ತೆ ಗಾಡಿಗಳು. ಮೊನ್ನೆ ಅಷ್ಟೇ ಒಂದು ಎರಡು ಗಾಡಿ ಟಚ್ ಆಗಿ ಗಾಡಿ 50,000 ರೂಪಾಯಿ ನಮ್ಮದು ಪ್ರಾಬ್ಲಮ್ ಆಯಿತು. ನಮ್ಮದು ಗ್ಯಾರೇಜ್ ಇದೆ ಇಲ್ಲಿ, AC ಮೆಕ್ಯಾನಿಕ್ ಇದು. ನಾವು ಇಲ್ಲಿ ಗ್ಯಾರೇಜ್ ಇದೆ. ಮತ್ತು ಏನಂದರೆ ಇಲ್ಲಿ ಓಡಾಡೋ ಸ್ಪೀಡ್ ನೋಡಿ, ಎಷ್ಟು ಸ್ಪೀಡ್ ಹೋಗ್ತಾ ಇರ್ತಾರೆ ಗಾಡಿಗಳು. ಮತ್ತು ಇಲ್ಲಿ ಈ ಫ್ಲ್ಯಾಟಲ್ಲಿ ಇದೆಯಲ್ಲ, ಇಲ್ಲಿ ಫ್ಲ್ಯಾಟ್ ಇದೆ ಹಿಂದೆ, ಅಲ್ಲಿ ಸೀನಿಯರ್ ಸಿಟಿಸನ್ ಎಲ್ಲ ಸಿಕ್ಕಾಪಡ್ತಾ ಇರ್ತಾರೆ. ಅವ್ರದ್ದು ಏನಂದರೆ ಅವರು ಆಚೀಚೆ ಓಡಾಡಬೇಕಾದ್ರೆ ಅವ್ರು ಸ್ವಲ್ಪ ನೋಡ್ಕೊಂಡು ಓಡಾಡಬೇಕಾಗತ್ತೆ. ಸಿಕ್ಕಾಪಟ್ಟೆ ಒಂದು ಅರ್ಧ ಗಂಟೆ ನಿಲ್ಲಿಸಿ ಹೋಗ್ಬೇಕಾಗತ್ತೆ. ಇಲ್ಲೊಂದು ಸ್ಪೀಡ್ ಬ್ರೇಕರ್ ಹಾಕಿದ್ರೆ ಬೆಸ್ಟ್ ನೋಡಿ ಅಣ್ಣ. ಮತ್ತು ಶಾಲೆದು ಮಕ್ಕಳೆಲ್ಲ ಓಡಾಡುವಂಥ ಜಾಗ ಇದು. ಯಾಕಂದರೆ ಅಜ್ಜರ್ಕಾಡ್ ಶಾಲೆ ಇಲ್ಲೇ ಇರೋದು. ಇಲ್ಲಿ ಸಿಕ್ಕಾಪಟ್ಟೆ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ, ಬಸ್ಸೆಲ್ಲ ಓಡಾಡ್ತಾ ಇರ್ತಾರೆ. ನಾವು ಆಚೀಚೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಓಡಾಡಬೇಕಾಗತ್ತೆ. ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಜಿಲ್ಲಾಧಿಕಾರಿಗಳ ನಿವಾಸ, ಅಗ್ನಿಶಾಮಕ ದಳದ ಕೇಂದ್ರ, ಶಾಲೆ, ಕಾಲೇಜು ಮತ್ತು ಇನ್ನಿತರ ಹಲವು ಸರ್ಕಾರಿ ಕಚೇರಿಗಳನ್ನು ಸಂಪರ್ಕಿಸುವ ಹಾಗೂ ನಗರದ ಸಂಪರ್ಕದ ಪ್ರಮುಖ ಕೊಂಡಿಯಾಗಿರುವ ಬ್ರಹ್ಮಗಿರಿ ನಾಯರ್ಕೆರೆ ಕಿನ್ನಿಮುಲ್ಕಿ ರಸ್ತೆಯಲ್ಲಿ ದೊಡ್ಡ ಮಟ್ಟದ ಅಪಘಾತ ಸಂಭವಿಸಿ ಪ್ರಾಣಹಾನಿ ಸಂಭವಿಸುವ ಮೊದಲು ಸಂಬಂಧಪಟ್ಟ ಇಲಾಖೆಗಳು ಎಚ್ಚೆತ್ತುಕೊಂಡು ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ತೇಜಸ್ವಿ ಯು ಪೂಜಾರಿ, ಜಸ್ಟಿನ್ ದಿ ಸಿಲ್ವಾ, ಉಡುಪಿ, ತಾಜ್‌ವನ್ ನ್ಯೂಸ್.